ದಿಸ್ ಇಸ್ ಬ್ಯಾಂಕಿಂಗ್ ವಿತ್ ಭುವಿ ಅಂತ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಇನ್ನು 28 ಡೇಸ್ ಮಾತ್ರ ಬಾಕಿ ಇದೆ RRB ಕ್ಲರ್ಕ್ ಮೇನ್ಸ್ಗೆ. ಯಾರು ಪ್ರಿಪೇರ್ ಆಗಬೇಕು, ಯಾರು ಆಗಬಾರ್ದು, ನೆಕ್ಸ್ಟ್ ಇಯರ್ಗೆ ವೆಯ್ಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಏನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರ್ಬೋದು ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ವೇಕೆನ್ಸಿ ಮತ್ತು ಕಟ್ ಆಫ್ ಮೇಲೆ. 2018ಇಂದ ಇಲ್ಲಿ ತನಕ ಎಷ್ಟು ಕಟ್ ಆಫ್ ಇದೆ, ಎಷ್ಟು ವೇಕೆನ್ಸಿ ಇದೆ, ಯಾಕಂದರೆ ಯಾವತ್ತಿದ್ರೂ ಕಟ್ ಆಫ್ ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. 2018ಅಲ್ಲಿ ನೀವು ನೋಡ್ಬೋದು ಬರೀ 159 ಇದೆ. ಆವಾಗಲೂ ಕಟ್ ಆಫ್ 66.25 ಇದೆ. ಹೋದ ವರ್ಷವೂ 460 ಇದೆ ವೇಕೆನ್ಸಿ, ಆವಾಗಲೂ 68.75 ಅಂದರೆ ಇನ್ಕ್ರೀಸ್ ಆಗಿದೆ. ಯಾಕಂದರೆ ವೇಕೆನ್ಸಿ ಜಾಸ್ತಿ ಆಗ್ತಾಯಿದೆ, ಬಟ್ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಿದೆ. ಈ ವರ್ಷ ಆಲ್ಮೋಸ್ಟ್ ಡಬಲ್ ಇದೆ, 800 ಇದೆ ವೇಕೆನ್ಸಿ. ಎಷ್ಟು ಬರ್ಬೋದು ಕಟ್ ಆಫ್? ನನ್ನ ಪ್ರಕಾರ 60 to 65 ಇರುತ್ತೆ. ನೀವು RRB PO ನೋಡ್ಬೋದು ಎಷ್ಟು ನಾರ್ಮಲೈಸೇಷನ್ ಆಗಿದೆ. ಸೊ 55+ ಇದ್ದರೂ ಕೂಡ ನೀವು ಮೇನ್ಸ್ಗೆ ಪ್ರಿಪೇರ್ ಆಗಿ ಅನ್ನೋದು ನನ್ನ ಸಜೆಷನ್ನು. ಸೊ ಬಿ ಪ್ರಿಪೇರ್, ಚೆನ್ನಾಗಿ ಪ್ರಿಪೇರ್ ಆಗಿ. ಜಸ್ಟ್ 28 ಡೇಸ್ ಇದೆ ಅಷ್ಟೇ. ಕ್ವಾನ್ಸ್, ರೀಸ್ನಿಂಗು, ಇಂಗ್ಲೀಷ್ ಈಸ್ ವೆರಿ 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 ಇಂಪಾರ್ಟೆಂಟ್. GA ಮತ್ತು CA ಎರಡೂ ಇಂಪಾರ್ಟೆಂಟು. ನೀವು ಎರಡು ಎಷ್ಟು ಪ್ರಿಪೇರ್ ಆಗ್ತೀರೋ ಅಷ್ಟು ಒಳ್ಳೆಯದು. ಕ್ವಾನ್ಸ್ ರೀಸ್ನಿಂಗ್ ಎಷ್ಟು ಟಫ್ ಬರುತ್ತೆ, ಎಷ್ಟು ಈಸಿ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊ ಇಂಗ್ಲೀಷಲ್ಲಿ ನೀವು ಇವಾಗ ಪ್ರಿಪೇರ್ ಆಗೋಕ್ಕಾಗಲ್ಲ, ಇಷ್ಟು ದಿನ ಪ್ರಿಪೇರ್ ಆಗಿದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಜಸ್ಟ್ ಆರಿಸಿ ಓದ್ಕೊಳ್ಳಿ ಆ್ಯಂಡ್ ಜಾಸ್ತಿ ಮಾಕ್ ಟೆಸ್ಟ್ನ ಪ್ರಿಫರ್ ಮಾಡಿ. ಆ್ಯಂಡ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ POದಲ್ಲಿ ಸ್ವಲ್ಪ ಟಫ್ ಬಂದಿತ್ತು. ಇದು ಕ್ಲರ್ಕ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಗಬಹುದು. ಜನರಲ್ ಅವೇರ್ನೆಸ್ ಹೆಂಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನೋಡಿದ್ದೀರ ಜಾಸ್ತಿ ಸ್ಕೀಮ್ಸ್ ಬಗ್ಗೆ ಕೊಡ್ತಾರೆ, ಔಟ್ಲೇ ಬಗ್ಗೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ವಿ. ತುಂಬ ರ್ಯಾಂಡಮ್ ಆಗಿತ್ತು POದಲ್ಲಿ ಜನರಲ್ ಅವೇರ್ನೆಸ್ಸು. ಈ ಸರಿ ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಅಂದರೆ ಡೇಸ್, ಥೀಮ್ಸ್ ಬರ್ಬೋದು, ಸ್ಕೀಮ್ಸ್ ಕೇಳ್ಬೋದು, ಬ್ಯಾಂಕಿಂಗ್ ರಿಲೇಟೆಡ್ ಕೇಳ್ಬೋದು, ಸ್ಟ್ಯಾಟಿಕ್ ಕೇಳ್ಬೋದು. ಸೊ ವೆಲ್ ಪ್ರಿಪೇರ್ಡ್, ಆಲ್ ದ ಬೆಸ್ಟ್. 28 ಡೇಸ್ ಇದೆ, ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮದು ಎಬಿಲಿಟಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅದರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮದು ವೀಕ್ನೆಸ್, ನಿಮ್ಮದು ಸ್ಟ್ರೆಂತ್ ಏನಂತ ಬೇರೆಯವ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಎಲ್ಲರೂ ಒಂದೊಂದು ಪ್ಲ್ಯಾನಿಂಗ್ ಹೇಳ್ತಾರೆ, ಬಟ್ ನಿಮ್ಮದು ಸ್ಟ್ರೆಂತ್, ನಿಮ್ಮದು ವೀಕ್ನೆಸ್ ನಿಮಗೆ ಗೊತ್ತಿರೋದ್ರಿಂದ ಅಕಾರ್ಡಿಂಗ್ ಟು ಯುವರ್ ಎಬಿಲಿಟೀಸ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಜನರಲ್ ಅವೇರ್ನೆಸ್ ನಿಮಗೋಸ್ಕರ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಕನ್ನಡದಲ್ಲಿ ಯಾರೂ ಎಕ್ಸ್ಪ್ಲೇನ್ ಇಲ್ಲ, ನೋಟ್ಸ್ ಇಲ್ಲ. ಹಾಗಾಗಿ ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಸ್ಕೀಮ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ವಿಲ್ ಬಿ ಬ್ಯಾಕ್. ಥ್ಯಾಂಕ್ ಯು.